ವಿಶೇಷವಾಗಿ ಈ ಸಲ ಬಂದ ಸಮಿತಿಯು ಲೌಕಿಕ ಮತ್ತು ಧಾರ್ಮಿಕ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ನೀಡಿದೆ. ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ವಿದ್ಯಾರ್ಥಿಗಳ ಸೌಲಭ್ಯಕ್ಕೆ ಬೇಕಾಗಿ ಒಂದು ಉತ್ತಮವಾದ 5 ಅಂತಸ್ತಿನ ಹಾಸ್ಟೆಲ್ ಕಟ್ಟಡವನ್ನು ಶಂಕುಸ್ಥಾಪನೆ ಮಾಡಿ ಈಗ ಅದು ಕೇವಲ 5-6 ತಿಂಗಳುಗಳಲ್ಲಿ ಅಂತಿಮ ಕೊನೆಯ ಹಂತದಲ್ಲಿದೆ. ಅದೇ ರೀತಿ ಈ ಸಲದ ಉರುಸಿನಲ್ಲಿ ತಾರೀಕು ಮೇ ತಿಂಗಳ 16ರಂದು ಕರ್ನಾಟಕ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯಜಿಯವರು, ಅದೇ ರೀತಿ ಕರ್ನಾಟಕದ ಸಭಾಧ್ಯಕ್ಷರಾದಂತಹ UT ಖಾದರ್ ಸಾರ್ರವರು, ಅದೇ ರೀತಿ ನಮ್ಮ ಉಲ್ಲಾಲ ಜಮಾತಿನ ಉಲ್ಲಾಲ ಊರಿನ ಖಾಜಿಯೂ ಆದಂತಹ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ AP ಅಬೂಬಕರ್ ಮುಸ್ಲಿ ಅವರ ನೇತೃತ್ವದಲ್ಲಿ ಉಲ್ಲಾಲದಲ್ಲಿ ಈ ಹಳೆ ಮಸೀದಿ ಸಾಧಾರಣ 73 ವರ್ಷ ಆಯಿತು. ಈ ಮಸೀದಿಯನ್ನು ಕರ್ನಾಟಕ ರಾಜ್ಯದ ಗ್ರ್ಯಾಂಡ್ ಮಸೀದಿ ಮಾಡಲಿಕ್ಕೆ ಆ ದಿವಸವು ಇನ್ಶಾ ಅಲ್ಲಾ ಆ ಮಸೀದಿಗೆ ಶಿಲಾನ್ಯಾಸ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ.